ಕೊಟ್ಟು ಮತ್ತೆ ರಮಾನತ್ ಮಾಡುವಂಥ ಕೆಲಸ ಮಾಡಿದರೆ ಸ್ವಲ್ಪ ಡಿಸ್ಕರೇಜ್ ಆಗ್ತಾರೆ. ಮುಂದಿನ ದಿನದಲ್ಲಿ ನಮಗೆ ಯಾಕೆ ಬೇಕಪ್ಪ ಇವು ಸಾಪರಿ ಅಂತೇಳಿ. ಆದರೆ ಅವರು ವೀರಣ್ಣ ಮಡಿವಾಳ ಅವರು ಹೋರಾಟಗಾರರಿದ್ದಾರೆ. ಹೀಗಾಗಿ ಮೇಲೆಲ್ಲ ಮನವಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂಗೆ ಇಲ್ಲೇ ನಮ್ಮ ಶಶಿಧರ್ ಕೋಸಂಬಿ ಅವರು ಸಹಿತ ಅದಕ್ಕೆ ಸಪೋರ್ಟ್ ಮಾಡಿ ಇಂಥ ಕೂಡ ಬೆನ್ನತ್ತಿದ್ದಾರೆ. ಹೀಗಾಗಿ ಇವತ್ತು ವೀರಣ್ಣ ಮಡಿವಾಳ ಅವರ ಮೇಲಿದ್ದಂಥ ಒಂದು ಕೇಸ್ ಹಿಂದಿಸಿರೋ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಆಗ್ಯಾವ. ಯಾಕಪ್ಪ ಅಂತಂದ್ರೆ ಇವರೆಲ್ಲ ರಾಜ್ಯದ ಘಟಾನುಘಟಿ ಜಾಗೃತ ನಾಗರಿಕರು, ಕನ್ನಡ ಸಂಘಟನೆ ಸದಸ್ಯರು ಇವರೆಲ್ಲ ಕುಳ್ಕೊಂಡು ಇವತ್ತು ಪ್ರಶ್ನೆ ಮಾಡಿದ್ದಾರೆ, ಇದು ಬಂದ್ ಆಗಲಿ ಅಂತೇಳಿ. ನಿಜವಾಗಿಯೂ ಈ ಪ್ರತಿಭಟನೆ ಮಾಡಿದ್ದು ಭಾಳ ಯೋಗ್ಯ ಅದ. ಯಾಕಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ನಿಧಾನಕ್ಕೆ ನಶಿಸಿ ಹೋಗುವಂಥ ಸ್ಥಿತಿಗೆ ಬಂದಿರ್ತದ. ಜೊತೆಗೆ ಸರ್ಕಾರವು ಕಾರಣದ ಕರ್ನಾಟಕ ಸರ್ಕಾರನು, ಯಾಕಂದರೆ ಇಲ್ಲಿವರೆಗೆ ಎಷ್ಟು ಜನ ಟೀಚರ್ ಬೇಕಾಗಿದ್ರೆ ಜನ ಒದಗಿಸ್ಲಿಕ್ಕೆ ಆಗ್ತಾಯಿಲ್ಲ. ಸ್ಕೂಲ್ ಕಟ್ಟಡಗಳು ಕಟ್ಟಿಸ್ಕೊಡ್ತಾ ಇಲ್ಲ ಸ್ಕೂಲ್ಗಳಿಗೆ. ಇವುಗಳಿಂದಾಗಿ ಭಾಳಷ್ಟು ಕಡೆ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ನಮ್ಮ ಶಿಕ್ಷಣ ಒಂದು ಹಿಂದೆ ಬಿದ್ದಿದ್ದಂಥ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲ. ಎಲ್ಲೋ ಅಲ್ಲೇ ಸಿಲೆಟ್ ದುಡ್ಡು ಇದ್ದಂಥವ್ರು, ಅನುಕೂಲ ಇದ್ದಂಥವ್ರು ಪ್ರೈವೇಟ್ದಲ್ಲಿ ಕಲಿಸ್ಕೊಂಡು ತಮ್ಮ ಮಕ್ಕಳನ್ನ ಜಾನರ ಮಾಡ್ಕೊಂಡು ಹೋಗ್ತಾರೆ. ಬಟ್ ಬಡ ಮಕ್ಕಳು, ಕೂಲಿಕಾರ ಮಕ್ಕಳಿಗೆ ಸರ್ಕಾರಿ ಶಾಲೆಗಳನ್ನು ಆಸರ, ಅವುಗಳ ಕಲಿಸುವಂಥ ಸ್ಥಾನಗಳನ್ನು ಗಟ್ಟಿಮುಟ್ಟುಗೊಳಿಸಿ ಎಲ್ಲ ಕಡೆಗೂ ಶಿಕ್ಷಕರು ನೇಮಿಸಿದ್ದಾರೆ. ನೋಡಿರಿ, 70 ಹುಡುಗರಿಗೆ ಬರೀ 2 ಕೊಠಡಿ, ಎಷ್ಟು ತ್ರಾಸ ಆಗ್ತದೆ ಮಕ್ಕಳಿಗೆ.